ಭಾರತದ ಮೇಲೆ ಹೊಸ ಸುಂಕ, ಟ್ರಂಪ್ ಮತ್ತೆ ಎಚ್ಚರಿಕೆ. ಹೌದು, ಭಾರತದ ಮೇಲೆ ಹೊಸ ಸುಂಕಗಳನ್ನು ಹೇರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ. ಎರಡು ದೇಶಗಳೊಂದಿಗಿನ ವ್ಯಾಪಾರ ಮಾತುಕತೆಗಳಲ್ಲಿ ಯಾವುದೇ ಪ್ರಗತಿ ಕಂಡಿಲ್ಲ. ಹೀಗಾಗಿ ಕೃಷಿ ಆಮದಿನ ಮೇಲೆ, ವಿಶೇಷವಾಗಿ ಭಾರತದಿಂದ ಅಕ್ಕಿ ಮತ್ತು ಕೆನಡಾದಿಂದ ರಸಗೊಬ್ಬರಗಳ ಮೇಲೆ ಹೊಸ ಸುಂಕಗಳನ್ನು ವಿಧಿಸುವುದಾಗಿ ಟ್ರಂಪ್ ಎಚ್ಚರಿಸಿದ್ದಾರೆ. ಶ್ವೇತಭವನದಲ್ಲಿ ನಡೆದ ಸಭೆಯಲ್ಲಿ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಅಮೆರಿಕದ ರೈತರಿಗೆ ಬಹುಶತಕೋಟಿ ಡಾಲರ್ ಕೃಷಿ ಪರಿಹಾರ ಪ್ಯಾಕೇಜ್ ಅನ್ನು ಟ್ರಂಪ್ ಪರಿಚಯಿಸಿದ್ದಾರೆ. ಭಾರತ ಮತ್ತು ಇತರ ಏಷ್ಯಾದ ಪೂರೈಕೆದಾರರಿಂದ ಕೃಷಿ ಆಮದಿನ ಬಗ್ಗೆ ತಮ್ಮ ಟೀಕೆಗಳನ್ನು ತೀಕ್ಷ್ಣಗೊಳಿಸಿದ್ದಾರೆ. ಆಮದುಗಳು ದೇಶೀಯ ಉತ್ಪಾದಕರಿಗೆ ಸವಾಲಾಗುತ್ತಿವೆ. ಅಮೆರಿಕನ್ ಉತ್ಪಾದಕರನ್ನು ರಕ್ಷಿಸಲು ಸುಂಕಗಳನ್ನು ಆಕ್ರಮಣಕಾರಿಯಾಗಿ ಬಳಸುವ ಮೂಲಕ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶ ಹೊಂದಿದ್ದೇವೆಂದು ಟ್ರಂಪ್ ತಿಳಿಸಿದ್ದಾರೆ. ರೈತರು, ಶಾಸಕರು ಮತ್ತು ಉನ್ನತ ಕ್ಯಾಬಿನೆಟ್ ಅಧಿಕಾರಿಗಳೊಂದಿಗೆ ಅಧಿವೇಶನವನ್ನು ಟ್ರಂಪ್ ನಡೆಸಿದ್ದಾರೆ. ಅಮೆರಿಕದ ರೈತರಿಗೆ $12 ಬಿಲಿಯನ್ ಆರ್ಥಿಕ ಸಹಾಯವನ್ನು ಘೋಷಿಸಿದ್ದಾರೆ. ಇದನ್ನು ಅಮೆರಿಕವು ವ್ಯಾಪಾರ ಪಾಲುದಾರರಿಂದ ಸಂಗ್ರಹಿಸುತ್ತಿರುವ ಸುಂಕದ ಆದಾಯದಿಂದ ಹಣವನ್ನು ಪಡೆಯುತ್ತದೆ ಎಂದಿದ್ದಾರೆ. ಭಾರತದ ಮೇಲೆ ಹೊಸ ಸುಂಕ, ಟ್ರಂಪ್ ಮತ್ತೆ ಎಚ್ಚರಿಕೆ. ಹೌದು, ಭಾರತದ ಮೇಲೆ ಹೊಸ ಸುಂಕಗಳನ್ನು ಹೇರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ. ಎರಡು ದೇಶಗಳೊಂದಿಗಿನ ವ್ಯಾಪಾರ ಮಾತುಕತೆಗಳಲ್ಲಿ ಯಾವುದೇ ಪ್ರಗತಿ ಕಂಡಿಲ್ಲ. ಹೀಗಾಗಿ ಕೃಷಿ ಆಮದಿನ ಮೇಲೆ, ವಿಶೇಷವಾಗಿ ಭಾರತದಿಂದ ಅಕ್ಕಿ ಮತ್ತು ಕೆನಡಾದಿಂದ ರಸಗೊಬ್ಬರಗಳ ಮೇಲೆ ಹೊಸ ಸುಂಕಗಳನ್ನು ವಿಧಿಸುವುದಾಗಿ ಟ್ರಂಪ್ ಎಚ್ಚರಿಸಿದ್ದಾರೆ. ಶ್ವೇತಭವನದಲ್ಲಿ ನಡೆದ ಸಭೆಯಲ್ಲಿ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಅಮೆರಿಕದ ರೈತರಿಗೆ ಬಹುಶತಕೋಟಿ ಡಾಲರ್ ಕೃಷಿ ಪರಿಹಾರ ಪ್ಯಾಕೇಜ್ ಅನ್ನು ಟ್ರಂಪ್ ಪರಿಚಯಿಸಿದ್ದಾರೆ. ಭಾರತ ಮತ್ತು ಇತರ ಏಷ್ಯಾದ ಪೂರೈಕೆದಾರರಿಂದ ಕೃಷಿ ಆಮದಿನ ಬಗ್ಗೆ ತಮ್ಮ ಟೀಕೆಗಳನ್ನು ತೀಕ್ಷ್ಣಗೊಳಿಸಿದ್ದಾರೆ. ಆಮದುಗಳು ದೇಶೀಯ ಉತ್ಪಾದಕರಿಗೆ ಸವಾಲಾಗುತ್ತಿವೆ. ಅಮೆರಿಕನ್ ಉತ್ಪಾದಕರನ್ನು ರಕ್ಷಿಸಲು ಸುಂಕಗಳನ್ನು ಆಕ್ರಮಣಕಾರಿಯಾಗಿ ಬಳಸುವ ಮೂಲಕ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶ ಹೊಂದಿದ್ದೇವೆಂದು ಟ್ರಂಪ್ ತಿಳಿಸಿದ್ದಾರೆ. ರೈತರು, ಶಾಸಕರು ಮತ್ತು ಉನ್ನತ ಕ್ಯಾಬಿನೆಟ್ ಅಧಿಕಾರಿಗಳೊಂದಿಗೆ ಅಧಿವೇಶನವನ್ನು ಟ್ರಂಪ್ ನಡೆಸಿದ್ದಾರೆ. ಅಮೆರಿಕದ ರೈತರಿಗೆ $12 ಬಿಲಿಯನ್ ಆರ್ಥಿಕ ಸಹಾಯವನ್ನು ಘೋಷಿಸಿದ್ದಾರೆ. ಇದನ್ನು ಅಮೆರಿಕವು ವ್ಯಾಪಾರ ಪಾಲುದಾರರಿಂದ ಸಂಗ್ರಹಿಸುತ್ತಿರುವ ಸುಂಕದ ಆದಾಯದಿಂದ ಹಣವನ್ನು ಪಡೆಯುತ್ತದೆ ಎಂದಿದ್ದಾರೆ. ಭಾರತದ ಮೇಲೆ ಹೊಸ ಸುಂಕ, ಟ್ರಂಪ್ ಮತ್ತೆ ಎಚ್ಚರಿಕೆ. ಹೌದು, ಭಾರತದ ಮೇಲೆ ಹೊಸ ಸುಂಕಗಳನ್ನು ಹೇರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ. ಎರಡು ದೇಶಗಳೊಂದಿಗಿನ ವ್ಯಾಪಾರ ಮಾತುಕತೆಗಳಲ್ಲಿ ಯಾವುದೇ ಪ್ರಗತಿ ಕಂಡಿಲ್ಲ. ಹೀಗಾಗಿ ಕೃಷಿ ಆಮದಿನ ಮೇಲೆ, ವಿಶೇಷವಾಗಿ ಭಾರತದಿಂದ ಅಕ್ಕಿ ಮತ್ತು ಕೆನಡಾದಿಂದ ರಸಗೊಬ್ಬರಗಳ ಮೇಲೆ ಹೊಸ ಸುಂಕಗಳನ್ನು ವಿಧಿಸುವುದಾಗಿ ಟ್ರಂಪ್ ಎಚ್ಚರಿಸಿದ್ದಾರೆ. ಶ್ವೇತಭವನದಲ್ಲಿ ನಡೆದ ಸಭೆಯಲ್ಲಿ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಅಮೆರಿಕದ ರೈತರಿಗೆ ಬಹುಶತಕೋಟಿ ಡಾಲರ್ ಕೃಷಿ ಪರಿಹಾರ ಪ್ಯಾಕೇಜ್ ಅನ್ನು ಟ್ರಂಪ್ ಪರಿಚಯಿಸಿದ್ದಾರೆ. ಭಾರತ ಮತ್ತು ಇತರ ಏಷ್ಯಾದ ಪೂರೈಕೆದಾರರಿಂದ ಕೃಷಿ ಆಮದಿನ ಬಗ್ಗೆ ತಮ್ಮ ಟೀಕೆಗಳನ್ನು ತೀಕ್ಷ್ಣಗೊಳಿಸಿದ್ದಾರೆ. ಆಮದುಗಳು ದೇಶೀಯ ಉತ್ಪಾದಕರಿಗೆ ಸವಾಲಾಗುತ್ತಿವೆ. ಅಮೆರಿಕನ್ ಉತ್ಪಾದಕರನ್ನು ರಕ್ಷಿಸಲು ಸುಂಕಗಳನ್ನು ಆಕ್ರಮಣಕಾರಿಯಾಗಿ ಬಳಸುವ ಮೂಲಕ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶ ಹೊಂದಿದ್ದೇವೆಂದು ಟ್ರಂಪ್ ತಿಳಿಸಿದ್ದಾರೆ. ರೈತರು, ಶಾಸಕರು ಮತ್ತು ಉನ್ನತ ಕ್ಯಾಬಿನೆಟ್ ಅಧಿಕಾರಿಗಳೊಂದಿಗೆ ಅಧಿವೇಶನವನ್ನು ಟ್ರಂಪ್ ನಡೆಸಿದ್ದಾರೆ. ಅಮೆರಿಕದ ರೈತರಿಗೆ $12 ಬಿಲಿಯನ್ ಆರ್ಥಿಕ ಸಹಾಯವನ್ನು ಘೋಷಿಸಿದ್ದಾರೆ. ಇದನ್ನು ಅಮೆರಿಕವು ವ್ಯಾಪಾರ ಪಾಲುದಾರರಿಂದ ಸಂಗ್ರಹಿಸುತ್ತಿರುವ ಸುಂಕದ ಆದಾಯದಿಂದ ಹಣವನ್ನು ಪಡೆಯುತ್ತದೆ ಎಂದಿದ್ದಾರೆ. ಭಾರತದ ಮೇಲೆ ಹೊಸ ಸುಂಕ, ಟ್ರಂಪ್ ಮತ್ತೆ ಎಚ್ಚರಿಕೆ. ಹೌದು, ಭಾರತದ ಮೇಲೆ ಹೊಸ ಸುಂಕಗಳನ್ನು ಹೇರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ. ಎರಡು ದೇಶಗಳೊಂದಿಗಿನ ವ್ಯಾಪಾರ ಮಾತುಕತೆಗಳಲ್ಲಿ ಯಾವುದೇ ಪ್ರಗತಿ ಕಂಡಿಲ್ಲ. ಹೀಗಾಗಿ ಕೃಷಿ ಆಮದಿನ ಮೇಲೆ, ವಿಶೇಷವಾಗಿ ಭಾರತದಿಂದ ಅಕ್ಕಿ ಮತ್ತು ಕೆನಡಾದಿಂದ ರಸಗೊಬ್ಬರಗಳ ಮೇಲೆ ಹೊಸ ಸುಂಕಗಳನ್ನು ವಿಧಿಸುವುದಾಗಿ ಟ್ರಂಪ್ ಎಚ್ಚರಿಸಿದ್ದಾರೆ. ಶ್ವೇತಭವನದಲ್ಲಿ ನಡೆದ ಸಭೆಯಲ್ಲಿ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಅಮೆರಿಕದ ರೈತರಿಗೆ ಬಹುಶತಕೋಟಿ ಡಾಲರ್ ಕೃಷಿ ಪರಿಹಾರ ಪ್ಯಾಕೇಜ್ ಅನ್ನು ಟ್ರಂಪ್ ಪರಿಚಯಿಸಿದ್ದಾರೆ. ಭಾರತ ಮತ್ತು ಇತರ ಏಷ್ಯಾದ ಪೂರೈಕೆದಾರರಿಂದ ಕೃಷಿ ಆಮದಿನ ಬಗ್ಗೆ ತಮ್ಮ ಟೀಕೆಗಳನ್ನು ತೀಕ್ಷ್ಣಗೊಳಿಸಿದ್ದಾರೆ. ಆಮದುಗಳು ದೇಶೀಯ ಉತ್ಪಾದಕರಿಗೆ ಸವಾಲಾಗುತ್ತಿವೆ. ಅಮೆರಿಕನ್ ಉತ್ಪಾದಕರನ್ನು ರಕ್ಷಿಸಲು ಸುಂಕಗಳನ್ನು ಆಕ್ರಮಣಕಾರಿಯಾಗಿ ಬಳಸುವ ಮೂಲಕ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶ ಹೊಂದಿದ್ದೇವೆಂದು ಟ್ರಂಪ್ ತಿಳಿಸಿದ್ದಾರೆ. ರೈತರು, ಶಾಸಕರು ಮತ್ತು ಉನ್ನತ ಕ್ಯಾಬಿನೆಟ್ ಅಧಿಕಾರಿಗಳೊಂದಿಗೆ ಅಧಿವೇಶನವನ್ನು ಟ್ರಂಪ್ ನಡೆಸಿದ್ದಾರೆ. ಅಮೆರಿಕದ ರೈತರಿಗೆ $12 ಬಿಲಿಯನ್ ಆರ್ಥಿಕ ಸಹಾಯವನ್ನು ಘೋಷಿಸಿದ್ದಾರೆ. ಇದನ್ನು ಅಮೆರಿಕವು ವ್ಯಾಪಾರ ಪಾಲುದಾರರಿಂದ ಸಂಗ್ರಹಿಸುತ್ತಿರುವ ಸುಂಕದ ಆದಾಯದಿಂದ ಹಣವನ್ನು ಪಡೆಯುತ್ತದೆ ಎಂದಿದ್ದಾರೆ.